ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಗೌರಿ ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ. ನಾಳೆ ಗಣೇಶ ಹಬ್ಬ ಇದೆ ಆ್ಯಂಡ್ ಇವತ್ತು ಗೌರಿ ಇರೋದ್ರಿಂದ ನೋಡಿ ಎಷ್ಟು ಬ್ಯುಸಿಯಾಗಿದೆ ಎಲ್ಲ ರೋಡ್ ಸೈಡ್ ಅಂತೂ. ಫ್ರೂಟ್ಸು, ಹೂವು ಎಲ್ಲ ಫುಲ್ಲು ಡಿಮ್ಯಾಂಡ್ ಆಗಿಬಿಟ್ಟಿದೆ. ಸೊ ನಾವಂತೂ ಯಾವಾಗಲೂ ನಾನು 2 ಡೇಸ್ ಮುಂಚೆನೇ ತೊಗೊಂಡು ಇಟ್ಕೊಂಡಿರ್ತೀನಿ. ಬಟ್ ನಾನಿವಾಗ ಸ್ಕೂಲ್ಗೆ ಹೋಗ್ತಿದ್ದೀನಲ್ವ, ಸೊ ಅದರಿಂದ ತೊಗೊಳಕ್ಕಾಗಿಲ್ಲ. ಇನ್ನು ಇವತ್ತು ರಜಾ ಇದೆ, ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದೆ. ರೇಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಇನ್ನು ಪೂಜೆಗೆ ಅದಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಂಡು ಬಂದೆ. ಬಟ್ ಈ ಟೈಮಲ್ಲಿ ಇನ್ನು ನಾವು ಬೇಡ ಅಂತ ಹೇಳೋಕ್ಕೂ ಆಗಲ್ಲ, ಬಿಕಾಸ್ ನಮಗೆ ಬೇಕೇ ಬೇಕಲ್ಲ, ಅದಕ್ಕೋಸ್ಕರ. ಸೊ ಆ್ಯಂಡ್ ಫೆಸ್ಟಿವಲ್ ಟೈಮಲ್ಲೇ ಅಲ್ವಾ ಅವ್ರಿಗೂ ಕೂಡ ಬಿಸ್ನೆಸ್ಸು. ಇನ್ನು ನಾವೇನು ಮಾತಾಡೋಕ್ಕೆ ಕೂಡ ಆಗೋದಿಲ್ಲ ಆ್ಯಂಡ್ ಬಾರ್ಗೇನ್ ಮಾಡಿದ್ರು ಕೂಡ ಕೊಡೋದೇ ಇಲ್ಲ, ಹೋಗು ಅಂತ ಹೇಳ್ತಾರೆ. ಇನ್ನು ಇದು ವರ್ತೂರು ಸರ್ಕಲಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ಗಣೇಶನ ಕೂರಿಸ್ತಾರೆ, ಇನ್ನು ಕೂರಿಸಿಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇದು ನೋಡಿ ಬೆಳ್ಳಿ ಪ್ಲೇಟು, ನೋಡೋಕ್ಕೆ ಬೆಳ್ಳಿ ಅಲ್ಲ, ಅದು ಜಸ್ಟ್ 100 ರೂಪೀಸು. ತುಂಬ ಚೆನ್ನಾಗಿದೆ ಅಲ್ವಾ? ನನಗೂ ಕೂಡ ಸಖತ್ ಇಷ್ಟ ಆಯಿತು. ಅದು ಕುಂಕುಮ, ಇದು ಅರಿಶಿನ ಕುಂಕುಮ ಹಾಕ್ಕೊಳ್ಳೋಕ್ಕೆ ಮತ್ತು ಅದೊಂದು ಪ್ಲೇಟ್ ಎಲ್ಲ ಸೇರಿ 100 ರೂಪೀಸು. ತುಂಬ ಚೆನ್ನಾಗಿದೆ. ಆಮೇಲೆ ಪೂಜೆಗೆ ವಿಳೆದೆಲೆ, ನೆಕ್ಸ್ಟು ಬಾಳೆಕಂದು, ಹೂವು, ಮಾವಿನ ಎಲೆ ಮತ್ತು ಗಣೇಶನಿಗೆ 21 ಥರ ಎಲೆ ಎಲ್ಲ ಇಡ್ತಾರಲ್ವ, ಸೊ ಅದನ್ನು ಕೂಡ ತೊಗೊಂಬಂದೆ. ಅಂದರೆ ಅಲ್ಲೆಲ್ಲ ಮಾರ್ತಾಯಿದ್ರು, 21 ಥರ ಎಲೆ ಬೇಕು ಅಂದರೆ ತೊಗೊಳ್ಳಿ, 50 ರೂಪೀಸ್ ಅಂತ. ಸೊ ಅದನ್ನು ಕೂಡ ತೊಗೊಂಬಂದೆ. ಇನ್ನು ಹೇಗೋ ಪೂಜೆ ಮಾಡ್ತಿದ್ದೀನಲ್ಲ, ಇಡೋಣ ಅಂತ. ಏನಿದು ಇಷ್ಟು ದೊಡ್ಡ ಗಣೇಶ ಅಂತ ನೋಡ್ತಾ ಇದ್ದೀರಾ? ಹೌದು, ನಮ್ಮ ಏರಿಯಾ ಗಣೇಶ. ನಮ್ಮ ಮನೆ ಹತ್ರನೇ ಪಾರ್ಕಿಂಗಲ್ಲಿ ಜಾಗ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಟ್ಟಿದ್ದಾರೆ. ಅಂದರೆ ನಮ್ಮ ಓನರ್ ಆಂಟಿ ಮಕ್ಕಳು ಕೂಡ ಗ್ಯಾಂಗಲ್ಲಿದ್ದಾರೆ, ಸೊ ಬಾಯ್ಸ್ ಗ್ಯಾಂಗಲ್ಲಿ. ಸೊ ದಟ್ ಅವರು ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ಸ್ಟೋನ್ ವರ್ಕ್ ಎಲ್ಲ ಕೂಡ ಆ ಹುಡುಗರೇ ಮಾಡಿದ್ದಾರೆ. ರಿಯಲಿ ಸಖತ್ತಾಗಿದೆ. ಬಿಫೋರು ಇಷ್ಟು ಸ್ಟೋನ್ ವರ್ಕ್ಕಿಂತ ಮುಂಚೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಆಫ್ಟರ್ ಸ್ಟೋನ್ ವರ್ಕ್ ಅಂತೂ ರಿಯಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ರಿಯಲಿ ಸಖತ್ ಇಷ್ಟ ಆಯಿತು. 30,000 ಅಂತೆ ಫ್ರೆಂಡ್ಸ್ ಈ ಗಣೇಶ. ಫುಲ್ಲು ಗಣೇಶ ಕೂರ್ಸಾದ್ಮೇಲೆ ನಾನು ಫುಲ್ ಫೋಟೋ ನಿಮಗೆ ತೋರಿಸ್ಕೊಡ್ತೀನಿ. ರಿಯಲಿ ಸಕ್ಕತ್ತಾಗಿದೆ. ನೆಕ್ಸ್ಟ್ ನಮ್ಮ ಮನೇಲಂತೂ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಮನೇಲಂತೂ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ವಿಡಿಯೋ ಶೂಟ್ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಾಸ್ಟಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇವಾಗ ಮಾಫ್ ಆಗ್ತಾಯಿದ್ದೀನಿ. ಇನ್ನು ಗವ್ಯ ಸ್ಕೂಲಿಗೆ ಹೋಗಿದ್ದಾಳೆ. ಇನ್ನು ಅವಳು ಬಂದರೆ ಇನ್ನು ಮತ್ತೆ ಮನೇಲಂತೂ ಫೈಟಿಂಗ್ ಇರುತ್ತೆ. ಅಂದರೆ ಇಬ್ಬರು ಮಕ್ಕಳು ಇದ್ದಾರೆ ಮನೇಲಿ ಅಂದರೆ ಫೈಟಿಂಗ್ ಇದ್ದೇ ಇರುತ್ತಲ್ವ. ಹಾಗೆ ಈಗ ನಮ್ಗೆ ಇವತ್ತು ರಜೆ ಇದೆ, ನಮ್ಮ ಚಿಕ್ಕ ಮಗಳಿಗೆ ರಜೆ ಇಲ್ಲ. ಯಾಕಂದರೆ ಅವ್ರದ್ದು ಬಂದು ಕ್ರಿಶ್ಚಿಯನ್ ಸ್ಕೂಲು, ಸೊ ದಟ್ ಅವ್ರಿಗೆ ಒಂದಿನ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ನಮಗೆ ಮಾತ್ರನೇ 2 ಡೇಸು. ಇನ್ನು ನಾವಂತೂ ಮಾಫ್ ಆಗಿಬಿಟ್ಟು ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ. ಇನ್ನು ಗವ್ಯ ಸ್ಕೂಲ್ ಬಸ್ ಬರೋ ಟೈಮ್ ಆಯಿತು ಅಂತ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಗಮ್ಯ ಇಬ್ಬರು ಹೋಗ್ಬಿಟ್ಟು ಅವಳನ್ನ ಪಿಕಪ್ ಮಾಡಿಕೊಂಡು ಮನೆಗಂತೂ ಬಂದ್ವಿ. ಮನೆಗೆ ಬಂದುಬಿಟ್ಟು ಇನ್ನು ಮನೇಲೆಲ್ಲ ಕೆಲಸ ಮುಗಿಸಿದ್ದಲ್ವ, ಅಡುಗೆ ಕೂಡ ಮಾಡಿಬಿಟ್ಟೆ ಬೇಗ ಅನ್ನ ಸಾಂಬಾರು ಮಾಡಿದ್ದೀನಿ. ಆಮೇಲೆ ಹೆಡ್ ಬಾತ್ ಮಾಡಿಬಿಟ್ಟು ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇವಾಗ ಕಳ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ವೀಕ್ಲಿ ಒನ್ಸು ದೇವ್ರ ಸಾಮಾನು, ದೇವ್ರ ಫೋಟೋ ಎಲ್ಲನೂ ತೊಳ್ಕೊಳ್ಳೋದು. ಪ್ರತಿ ಸಾಟರ್ಡೇನೂ ತೊಳ್ಕೊತೀನಿ. ಇನ್ನು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ. ನಾಳೆ ಗಣೇಶ ಹಬ್ಬ, ಹುತ್ತಕ್ಕೆ ಬೇರೆ ಹಾಲು ಆಗಬೇಕು. ಇನ್ನು ನಮಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಇನ್ನು ಹುತ್ತಕ್ಕೆ ಹಾಲು ಆಗಬೇಕಂದ್ರೆ ಬೆಳಗ್ಗೆನೇ ಹಾಕಬೇಕಲ್ವ. ಇನ್ನು ಅದಕ್ಕೆಲ್ಲ ಕೂಡ ಜೋಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ಇವತ್ತೇ ಮನೇಲೆಲ್ಲನೂ ಪೂಜೆ ಮಾಡಿಕೊಂಡೆ. ತುಂಬಾ ಸಮಾಧಾನ ಆಯಿತು. ಇನ್ನು ಬೆಳಗ್ಗೆ ನಾನು ಬೇಗ ಎದ್ದೇಳಬೇಕು, ಬೇಗ ಎದ್ದು ಹುತ್ತಕ್ಕೆ ಹಾಲು ಹಾಕೋಕೆ ಹೋಗಬೇಕು. ಆಮೇಲೆ ನಾವು ಗಣೇಶನ ಇಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ದಟ್ ಫಾರ್ ದಿ ಫಸ್ಟ್ ಟೈಮ್ ಗಣೇಶನ ಮನೆಯಲ್ಲಿ ಇಡ್ತಾ ಇರೋದು. ಇನ್ನು ಅದಕ್ಕೆ ಕೂಡ ನಾನು ಜೋಡಿಸ್ಕೋಬೇಕು, ಅಡುಗೆ ಎಲ್ಲ ಮಾಡಬೇಕು. ತುಂಬ ಅಂದರೆ ತುಂಬ ಕೆಲಸ ಇದೆ. ಸೊ ಗೌರಿ ಹಬ್ಬದ ದಿನ ಅಂತೂ ಬೇಗನೆ ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಗಣೇಶ ಹಬ್ಬದ ದಿನ ವ್ಲಾಗ್ ಕೂಡ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆ ಅಂದರೆ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಅವತ್ತು ಫುಲ್ ಡೇ ಬ್ಲಾಗ್ ಮಾಡಿದ್ದೀನಿ, ಅರೌಂಡ್ 1 hour ಏನೋ ಆಗಿದೆ. ಅಷ್ಟೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಕೂಡ ತೊಗೊಳುತ್ತೆ. ಸೊ ದಟ್ ನಾನು 2 ಬ್ಲಾಗ್ ಮಾಡೋಣ, 2 ಡಿವೈಡ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ನನಗೆ ಸ್ಕೂಲ್ಗೆ ಹೋಗಿ ಬಂದು ಮತ್ತೆ ಮನೆಗೆ ಬಂದು ಕೆಲಸ ಮುಗಿಸಿ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ. ಅದಕ್ಕೋಸ್ಕರ ಇನ್ನು ಫೈನಲಿ ಮನೇಲಿ ಗೌರಿ ಹಬ್ಬದ ದಿನ ಅಂತೂ ಪೂಜೆ ಎಲ್ಲ ಮುಗಿಸಿದ್ದೀನಿ.
ನಿಮ್ಮ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಸೊ ಇನ್ನು ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಬೇಕು ಅನ್ಸೋದಾಗ ನನಗಂತೂ ರಿಯಲಿ ಫುಲ್ಲು ಹೆಡ್ಏಕ್ ಆಗಿಬಿಟ್ಟಿದೆ. ಬೆಳಗ್ಗೆ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಸೊ ಇವಾಗ ಸದ್ಯಕ್ಕೆ ಪೂಜೆ ಅಂತೂ ಆಗೋಯ್ತು ಮನೇಲಿ. ಇನ್ನು ಊಟ ಮಾಡಿಬಿಟ್ಟು ಬೆಳಗ್ಗೆ ಏನು ಮಾಡಬೇಕಂತ ಅದನ್ನೆಲ್ಲ ಪ್ರಿಪೇರ್ ಆಗಬೇಕು. ಸೊ ಫುಲ್ಲು ನಿದ್ದೆ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಮೆಹಂದಿ ಹಾಕ್ತಾಯಿದ್ದೀನಿ. ನೋಡಿ ಇವಳು ಕೂಡ ಮಲ್ಕೊಂಬಿಟ್ಲು. ಮೆಹಂದಿ ಹಾಕ್ಬಿಟ್ಟು ಮಲ್ಕೋಬೇಕು. ಬೆಳಗ್ಗೆ ಅಂತೂ ಬೇಗ ಎದ್ದೇಳಬೇಕು. ಸೊ ಓಕೆ, ಬಾಯ್, ಗುಡ್ ನೈಟ್. ಸೊ ನೋಡಿ ಫ್ರೆಂಡ್ಸ್, ನಾನು ಮೆಹಂದಿ ಹಾಕಿದ್ದೀನಿ. ನೋಡಿ ಆವಾಗಲೇ ಅಳಿಸ್ಕೊಂಡ್ಬಿಟ್ಟಿದ್ದಾಳೆ ಹುಡುಗಿ. ಹೋಮ್ವರ್ಕ್ ಬರೀತೀಯಾ? ನಾಳೆ ಹಾಲಿಡೇ ಇದೆ ಅಲ್ವಾ, ಇವಾಗಲೇ ಬರೀತೀಯಾ? ಬರೀ. ನೋಡಿ ಇವಳು ಮಲ್ಕೊಂಬಿಟ್ಲು. ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ. ಗೂಗಲಲ್ಲಿ ನೋಡಿ ಹಾಕಿದ್ದೀನಿ. ಇನ್ನು ಫಿಂಗರ್ಸ್ಗೆ ಹಾಕಬೇಕು. ಮಲ್ಕೊಂಬಿಟ್ಲು ಇವಳು. ಎರಡು ಕೈಗೂ ಫ್ರಂಟು ಬ್ಯಾಕು ಹಾಕು ಅಂತ ಹೇಳಿ ಮಲಗಿದ್ದಾಳೆ. ಏನದು? ವಾಟ್ ಈಸ್ ದಟ್? 4, ನಂಬರ್ 4. ಓ ಸೂಪರ್, ವೆರಿ ಗುಡ್. ಒನ್ ಮೋರ್ ಟೈಮ್, ಸೇ ಒನ್ ಮೋರ್ ಟೈಮ್. ನೋಡಿ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ನೇಮು, ನನ್ನ ನೇಮು. ಮತ್ತು ಫ್ರಂಟು ಈ ಥರ, ಬ್ಯಾಗ್ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ ನಮ್ಮ ಗಮ್ಮಿ ಅಂತೂ ಮಲ್ಕೊಂಬಿಟ್ಲು. ಹಾಕೋಣ ಅಂದರೂ ಕೂಡ ಅವಳು ಹ್ಯಾಂಡ್ಸ್ ಎಲ್ಲ ಫೋಲ್ಡ್ ಮಾಡ್ತಿದ್ದಾಳೆ. ಅದಕ್ಕೋಸ್ಕರ ನಾನಂತೂ ಹೀಗೆ ಹಾಕ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲೆಲ್ಲ ನೋಡಿ ಹಾಕ್ಕೊಂಡಿದ್ದೀನಿ. ಸೊ ಫುಲ್ಲು ನಿದ್ದೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ರಿಯಲಿ ಫುಲ್ಲು ನಿದ್ದೆ ಬರ್ತಿದೆ. ಬೆಳಗ್ಗೆ ಅಂತೂ ಬೇಗ ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನು ಸೊ ಬೇಗ ಅಂತೂ ಮಲ್ಕೊತಾ ಇದ್ದೀನಿ. ಸೊ ಓಕೆ, ಬಾಯ್, ಗುಡ್ ನೈಟ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.